ರಿಯಲಿ ಲಾಂಗ್ ಟೈಮ್. ಓಕೆ, ಶುರು ಮಾಡೋಣ. ಇವತ್ತಿನ ಟಾಪಿಕ್ ಬಂದು ಥಿಂಗ್ಸ್ ಐ ವಿಶ್ ಐ ಡಿಡ್ ನಾಟ್ ಡೂ ದಿಸ್ ಇಯರ್. ಫಸ್ಟ್ ಒನ್, ಪ್ಲಾನಿಂಗ್ ಸಮಥಿಂಗ್ ಆ್ಯಂಡ್ ನಾಟ್ ಡೂಯಿಂಗ್ ಇಟ್. ನಾನು ಹೇಗೆ ಅಂದರೆ ತುಂಬ ಪ್ಲ್ಯಾನ್ ಮಾಡಿ ಪ್ರಿಪೇರ್ ಆಗಿ ಏನೋ ಮಾಡಬೇಕು ಅಂತ ಅಂದ್ಕೊಳ್ಳೋದು ಮಾಡಲ್ಲ. ಎಷ್ಟು ಟೈಮ್ ಟೇಬಲ್ಸ್ ರೆಡಿ ಮಾಡಿದ್ದೀನಿ ಅಂದರೆ ನಾನು ಈ ಥರ ಈ ದಿನದಲ್ಲಿ ಈ ಆ್ಯಕ್ಟಿವಿಟೀಸ್ ಮಾಡಬೇಕು, ಈ ವಾರ ಹಿಂಗಿರಬೇಕು, ಈ ಮಂತ್ ಹಿಂಗಿರಬೇಕು, ಈ ಟೈಮಲ್ಲಿ ಈ ಪೋಸ್ಟ್ ಹೋಗಬೇಕು, ಈ ಟೈಮಲ್ಲಿ ಈ ಶೂಟ್ ಮಾಡಬೇಕು, ಈ ಕಾಂಟೆಂಟ್ ಮಾಡಬೇಕು, ಅದು ಇದೊಂದೆಲ್ಲ ಪ್ಲ್ಯಾನ್ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಏನೂ ಮಾಡಲ್ಲ. ಆ ಪ್ಲ್ಯಾನ್ ಮಾಡಿ ಟೈಮು ವೇಸ್ಟು ಆ್ಯಂಡ್ ಆ ಪ್ಲ್ಯಾನ್ ವರ್ಕು ಆಗಲ್ಲ. ನಾನು ಟ್ರೈ ಮಾಡ್ತಾಯಿದ್ದೀನಿ ಅದ ನಾನು ನಿಜವಾಗ್ಲೂ ಟ್ರೈ ಮಾಡ್ತಾಯಿದ್ದೀನಿ, ಬಟ್ ನನ್ನ ಕೈಲಿ ಆಗ್ತಾಯಿಲ್ಲ. ನಾನು ಏನೇ ಪ್ಲ್ಯಾನ್ ಮಾಡಿರೋ ಅದು ಏನೂ ವರ್ಕೌಟ್ ಆಗಲ್ಲ. ಸೊ ಅದು ಈ ಇಯರ್ ಮಾಡಬೇಕು ಅಂದ್ಕೊಂಡೆ, ಅದನ್ನು ಓವರ್ಕಮ್ ಮಾಡಬೇಕು ಅಂದ್ಕೊಂಡೆ, ಬಟ್ ನನ್ನ ಕೈಲಿ ಆಗಲ್ಲ ಅದು. ಸೊ ಐ ಗಿವ್ ಅಪ್. ನೆಕ್ಸ್ಟ್, ಕಂಪೇರಿಂಗ್ ಮೈ ಸೆಲ್ಫ್ ಟು ಅದರ್ಸ್. ಮೋಸ್ಟ್ ಆಫ್ ಅಸ್ ಕಂಪೇರ್ ಅವರ್ ಸೆಲ್ಫ್ ಟು ಅದರ್ ಪೀಪಲ್. ನಾವು ಎಫರ್ಟ್ಸ್ ಆಗ್ತಾಯಿದ್ರು ಏನಂತ ನಮಗೇನು ರೀಚ್ ಸಿಗ್ತಾ ಇಲ್ಲ, ಅವ್ರಿಗೆ ಯಾಕೆ ಮಾತ್ರ ರೀಚ್ ಸಿಗ್ತಾ ಇದೆ, ಅವರಿಗೆ ಫಾಲೋವರ್ಸ್ ಕೌಂಟ್ ಹೋಗ್ತಾನೆ ಇದೆ, ಆದರೆ ನಾನು ಪೋಸ್ಟ್ ಮಾಡ್ತಾಕಿಲ್ಲ, ನಾನು ಫಾಲೋ ಮಾಡ್ತಾ ಇದ್ದಾರೆ. ಆಲ್ ದೀಸ್ ಥಾಟ್ಸ್, ಆಲ್ ದೀಸ್ ಸಿಚುವೇಶನ್ಸ್ ಆಬ್ವಿಯಸ್ಲಿ ಎಲ್ಲರ ಲೈಫಲ್ಲೂ ಬಂದೇ ಬರುತ್ತೆ. ಅದರಿಂದ ತಪ್ಪಿಸ್ಕೊಳಕ್ಕಾಗಲ್ಲ. ಯು ಜಸ್ಟ್ ಹ್ಯಾವ್ ಟು ಲೈಕ್ ಗೋ ಥ್ರೂ ಇಟ್, ಗೋ ವಿತ್ ಇಟ್ ಆ್ಯಂಡ್ ಗೋ ಪಾಸ್ಟ್ ಇಟ್. ಐ ವಿಶ್ ಐ ಡಿಂಟ್ ಗೋ ಟು ದಟ್ ಡಿಪ್ರೆಸ್ಡ್ ಲೆವೆಲ್ ಕಂಪೇರಿಂಗ್ ಮೈ ಸೆಲ್ಫ್ ಟು ಅದರ್ಸ್. ಯಾ. ನೆಕ್ಸ್ಟ್, ವೇಟಿಂಗ್ ಫಾರ್ ದಟ್ ಪರ್ಫೆಕ್ಟ್ ಟೈಮ್ ಟು ಸ್ಟಾರ್ಟ್ ಸಮಥಿಂಗ್. ಇನ್ನು ಯಾವಾಗಲೂ ಇದೊಂದಿರುತ್ತೆ, ಮಂಡೆಯಿಂದ ಸ್ಟಾರ್ಟ್ ಮಾಡೋಣ, ನೆಕ್ಸ್ಟ್ ಮಂತ್ ಫಸ್ಟಿಂದ ಸ್ಟಾರ್ಟ್ ಮಾಡೋಣ, ನೆಕ್ಸ್ಟ್ ವೀಕಿಂದ ಫ್ರೆಶ್ ಸ್ಟಾರ್ಟ್ ಮಾಡೋಣ, ಫ್ರೆಶ್ ಆಗಿರಬೇಕು, ಫುಲ್ ಫ್ರೆಶ್ ಸ್ಟಾರ್ಟ್ ಮಾಡೋಣ ಅಂತಲ್ಲ. ಆ ಫ್ರೆಶ್ ಸ್ಟಾರ್ಟ್ ಆಗಿ ಉಳ್ಕೊಂಡ್ಬಿಡುತ್ತೆ. ಆ ಫ್ರೆಶ್ ಸ್ಟಾರ್ಟ್ ನಿಮ್ಮ ಲೈಫಲ್ಲಿ ಯಾವತ್ತೂ ಬರಲ್ಲ. ನೀವು ಅಂದ್ಕೊಂಡು ನೆಕ್ಸ್ಟ್ ಮಿನಿಟ್ ಮಾಡ್ತಿರಲ್ಲ, ದಟ್ ಈಸ್ ಓನ್ಲಿ ದ ಫ್ರೆಶ್ ಸ್ಟಾರ್ಟ್. ಇಫ್ ಯು ಲೈಕ್ ಕೀಪ್ ಪುಷಿಂಗ್ ಥಿಂಗ್ಸ್ ಆ್ಯಂಡ್ ಕೀಪ್ ಡಿಲೇಯಿಂಗ್ ಥಿಂಗ್ಸ್, those things will get pushed forever or get delayed forever. It will never happen. So ನಿಮಗೇನಾದರೂ ಅನಿಸಿದ್ರೆ ಮಾಡಬೇಕು ಅಂತ, ನೆಕ್ಸ್ಟ್ ಮೂಮೆಂಟಿಂದನೇ ಶುರು ಮಾಡಿ. ಫೋರ್ತ್ ಒನ್, ಸ್ಪೆಂಡಿಂಗ್ ಆನ್ ಅನ್ವಾಂಟೆಡ್ ಥಿಂಗ್ಸ್. ಆ ತೊಗೊಳ್ಳೋ ವಸ್ತು ನಾನು ಮುಂದಕ್ಕೆ ಯೂಸೇ ಮಾಡಲ್ಲ. ಅದನ್ನು ಅಂಥ ವಸ್ತುಗಳು ತೊಗೋತೀನಿ ನಾನು. ದಿಸ್ ಒನ್ ಲನೇಜ್. ಓಕೆ, ಈ ಲಿಪ್ ಬಾಮ್ 600 rupees, 600. ಬಟ್ ನಾನು ಯೂಸ್ ಮಾಡ್ತಾ ಇರೋದೇನು ಗೊತ್ತಾ? ವ್ಯಾಸ್ಲಿನ್. ಫೇಮಸ್ ಪೀಪಲ್ ತೊಗೊಂಡು ಯೂಸ್ ಮಾಡಿದ ತಕ್ಷಣ ಅವ್ರ ಥರನೇ ನಾವು ಆಗ್ಬಿಡ್ತೀವಿ ಅನ್ನೋದು ಮುಟ್ಟಾಳ್ತನ. ನಿಮಗೇನು ಸೆಟ್ ಆಗುತ್ತೋ, ನಿಮಗೇನು ಸೂಟ್ ಆಗುತ್ತೋ, ಯಾರು ಏನಾದರೂ ಅಂದ್ಕೊಳ್ಳಿ, ನೀವು ಅದನ್ನ ಯೂಸ್ ಮಾಡಿ ಅಷ್ಟೇ. ಆಗಿದೆ ತಿದ್ಕೊಂಡು ಮುಂದೆ ಹೋಗೋಣ ಅಷ್ಟೇ. ಲಾಸ್ಟ್ ಒನ್, ಬೀಯಿಂಗ್ ರೂಡ್ ಟು ಮೈ ಫ್ಯಾಮಿಲಿ. ಆಚೆ ಕಡೆ ಏನೇ ಫ್ರಸ್ಟ್ರೇಷನ್ ಇದ್ದರೂ, ಏನೇ ಕೋಪ ಇದ್ದರೂ, ನಾನು ಆಚೆ ಕಡೆ ಏನೂ ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ನಾನು ರಿಯಾಕ್ಟೇ ಮಾಡಲ್ಲ. ನನಗೆ ಅದು ಎಫೆಕ್ಟ್ ಆಗಿರುತ್ತೆ, ಬಟ್ ನಾನು ರಿಯಾಕ್ಟ್ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಐ ಡೋಂಟ್ ವಾಂಟ್ ಟು ವೇಸ್ಟ್ ಮೈ ಎನರ್ಜಿ ಆನ್ ಪೀಪಲ್ whom I think are not worthy of my time or talk. So not just people, external factors ಆಗಿರ್ಬೋದು, ಇವಾಗ ಕಾಲೇಜ್ ಆಗಿರ್ಬೋದು, ಅಥವಾ ಏನೋ ಇನ್ನೊಂದು ಕೊಲಾಬ್ರೇಷನ್ ಪೇಮೆಂಟ್ಸ್, ಅಥವಾ ಯೂಟ್ಯೂಬಲ್ಲಿ ಆ ಬರ್ನ್ಔಟ್, ಕನ್ಸಿಸ್ಟೆಂಟಾಗಿ ಪೋಸ್ಟ್ ಮಾಡ್ತಿದ್ರು ಏನೂ ರಿಸಲ್ಟ್ ಸಿಗ್ತಾಯಿಲ್ಲ ಅನ್ನೋದು, ಅದೆಲ್ಲ ಒಂದು ಫ್ರಸ್ಟ್ರೇಷನ್ ಆಗಿರ್ಬೋದು. ಅದೊಂದು ಆ ಮೆಸ್ಡ್ ಅಪ್ ಥಾಟ್ಸ್, ಮಿಕ್ಸ್ಡ್ ಅಪ್ ಫೀಲಿಂಗ್ಸ್ ಎಲ್ಲ ಇರುತ್ತಲ್ವ, ಆ ಟೈಮಲ್ಲಿ ನನ್ನ ಪಾಡಿಗೆ ನನ್ನ ಬಿಟ್ಬಿಡ್ಬೇಕು. ನನ್ನ ಯಾರೂ ಮಾತಾಡ್ಸೋಕ್ಕೆ ಬರಬಾರ್ದು. ಯಾರಾದರೂ ಒಬ್ಬರು ಹಿಂಗೆ ಮಾತಾಡ್ಸೋಕ್ಕೆ ಬಂದರೆ ಹಿಂಗೆ ಹತ್ಕೊಳುತ್ತೆ ನನ್ನ ಕೋಪ. ನಾನು ಸರಿ ಹೋಗ್ತೀನಿ, ನಾನೇ ಸರಿ ಹೋಗ್ತೀನಿ, ಬಟ್ ನನ್ನ ಟೈಮ್ ಬೇಕು ಸರಿ ಹೋಗೋಕ್ಕೆ. ಆ ಟೈಮಲ್ಲಿ ನನ್ನ ಯಾರೂ ಬಂದು ಮಾತಾಡಿಸ್ಬಾರ್ದು. ಅಮ್ಮ ಯೂಶ್ವಲಿ ಹೆಂಗೆ ಅಂತಂದರೆ ಬಂದು ಕೇಳ್ತಾ ಇರ್ತಾರೆ. ಅವ್ರು ಯಾವಾಗಲೂ ಕೇಳ್ತಾ ಇರ್ತಾರೆ, ಏನಾಯಿತು, ಅತ್ತಿನುವ ಹಿಂಗೆ ಕೋಪ ಬಂದಾಗ ಯಾರು ಬಂದು ಸಮಾಧಾನ ಮಾಡಿದ್ರು ನಾನು ಸಮಾಧಾನ ಆಗಲ್ಲ. ನಾನೇ ಸಮಾಧಾನ ಆಗಬೇಕು. ಆಬ್ವಿಯಸ್ಲಿ ಹಶ್ವಾದರೆ ಎದ್ದೋಗಿ ತಿಂತೀನಿ, ಅದು ಬೇರೆ ಪ್ರಶ್ನೆ. ಬಟ್ ಅವ್ರು ಏನೂ ಮಾಡಿರಲ್ಲ, ಅವ್ರು ತಪ್ಪೇ ಮಾಡಿರಲ್ಲ, ಬಟ್ ಅವ್ರ ಮೇಲೆ ಹೋಗಿ ರಿಯಾಕ್ಟ್ ಮಾಡೋದು ಅಥವಾ ಕೋಪ ತೋರಿಸೋದು, ವಿಚ್ ಇಸ್ ಡೆಫಿನೆಟ್ಲಿ ನಾಟ್ ರೈಟ್. ಆ್ಯಂಡ್ ಯಾರು ಇದು ಮಾಡೋಕ್ಕೆ ಹೋಗಬೇಡಿ. ಐ ವಿಶ್ ಐ ಡಿಡ್ ನಾಟ್ ಡೂ ದಿಸ್ ಆ್ಯಂಡ್ ಐ ಡೋಂಟ್ ವಾಂಟ್ ಟು ರಿಪೀಟ್ ದಿಸ್ ಇನ್ ಫ್ಯೂಚರ್ ಆಲ್ಸೋ. ಸೊ ಯಾ, ದಟ್ ವಾಸ್ ದ್ಯಾಟ್. ಇವತ್ತಿಗಷ್ಟೇ. ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗುವ.